ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು 40 ಸೈಜ್ ಬ್ಲೌಸನ್ನು, ಚೆಸ್ಟ್ ಸೈಜ್ ಬ್ಲೌಸನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಹೇಳಿದ್ದೆ. ಇವತ್ತು ಪ್ಲೇನ್ ಬ್ಲೌಸನ್ನು ಹೇಳ್ಕೊಡ್ತಿದ್ದೀನಿ. ಇದು ಕೂಡ ಅಷ್ಟೇ ಫ್ರೆಂಡ್ಸ್, 14 ಇಂಚ್ 14 + 2 ಇಂಚ್ ಇಟ್ಕೊಳ್ತೀನಿ. ಆಲ್ಮೋಸ್ಟ್ ಲೆಂತ್ ಇಷ್ಟು ಉದ್ದನಾರು ಇರಲೇಬೇಕು. 14 ಇಂಚು, ಬೇಕಾದರೆ ಇನ್ನೂ 1 ಇಂಚ್ ಜಾಸ್ತಿ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ 5 ಕಾಲು ಇಟ್ಕೊಳ್ತೀನಿ. ಯಾಕಂದರೆ ನಾವು ಲೈನಿಂಗ್ ಬ್ಲೌಸಿಗೆ 5.25 ಇಟ್ಕೊಳ್ತೀವಿ. ಇದಕ್ಕೆ 5 ಕಾಲು ಇಟ್ಟರೆ ಸಾಕಾಗುತ್ತೆ. ಅದಕ್ಕಿಂತ 1/4 ಇಂಚು ನೀವು ಲೈನಿಂಗ್ ಬ್ಲೌಸಿಗೆ ಎಷ್ಟು ಇಟ್ಕೊತೀರೋ ಅದಕ್ಕಿಂತ 1/4 ಇಂಚು ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಇಲ್ಲಿಗೆ 5 ಮುಕ್ಕಾಲು ಇಟ್ಕೊಳ್ಳಿ. 5 ಮುಕ್ಕಾಲು ಇಟ್ಕೊಳ್ಳಿ. ಮತ್ತು ಆರ್ಮೋಲ್ ಶೇಪಿಗೆ 1.5 ಮತ್ತು ಮುಕ್ಕಾಲು ಇಂಚ್ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಸೇಮು ಲೈನಿಂಗ್ ಬ್ಲೌಸಿಗೆ ಹೇಗೆ ಕಟ್ ಮಾಡ್ಕೊಳ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಕರು ಸ್ಕೇಲಲ್ಲಿ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಫ್ರೆಂಡ್ಸ್. ಕರು ಸ್ಕೇಲ್ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಓಕೆ, ಹಾಗೆ ಕೈಯಲ್ಲೇ ಕಟ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಯಾಕೆ 1/4 ಇಂಚ್ ಕಡಿಮೆ ಇಟ್ಕೊಳ್ಬೇಕು ಅಂದರೆ, ಲೈನಿಂಗ್ ಬ್ಲೌಸ್ ಬಂದು ಒಳಗಡೆ ಬಟ್ಟೆ ಇರೋದ್ರಿಂದ ನಾವು ಯಾವ ಸೈಜಿಗೆ ಇರ್ತೀವೋ ಆ ಸೈಜಲ್ಲಿ ಇರುತ್ತೆ ಸ್ಟಿಫಾಗಿ. ಇದು ಬಂದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಸ್ವಲ್ಪ ಲೂಸ್ ಕೊಡುತ್ತೆ ಫ್ರೆಂಡ್ಸ್. ಆದ್ದರಿಂದ 1/4 ಇಂಚ್ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೀವು ಇದು ಇವ್ರದ್ದು ಹ್ಯಾಂಡ್ಸು ತುಂಬ ಸಣ್ಣದಿರೋದ್ರಿಂದ ಆರ್ಮೋಲ್ ರೌಂಡು ತುಂಬ ಸಣ್ಣದಿದೆ. ಚೆಸ್ಟಿಗೆ ತಕ್ಕ ಸೈಜ್ ಇಲ್ಲ, ಆದ್ದರಿಂದ ನಾನು 5.25 ಇಟ್ಕೊಳ್ತೀನಿ. ನೀವು ಆರ್ಮೋಲ್ ರೌಂಡಿಂಗು 6 ಲೆಂತ್, ಆರ್ಮೋಲ್ ಲೆಂತ್ ಬಂದು 6 ಇಂಚ್ ಕೂಡ ಇಟ್ಕೋಬೋದು. ಮತ್ತು ಮುಂಭಾಗದ ಕುತ್ತಿಗೆ 8 ಇಂಚ್ ಇದೆ ಫ್ರೆಂಡ್ಸ್. ನಾನು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚ್ ಇಟ್ಕೊಳ್ತಿದ್ದೀನಿ. ಯಾಕಂದರೆ ನಾವು ನೆಕ್ಕು ಮತ್ತು ಆರ್ಮೋಲ್ ಹತ್ರ ಮಾತ್ರ ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ಪ್ಲೇನ್ ಬ್ಲೌಸು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ತುಂಬ ಜನ ಹೇಳೋದು ಇದೆ ಫ್ರೆಂಡ್ಸ್. ಆದ್ದರಿಂದ ಆರ್ಮೋಲ್ ಹತ್ರ 2 ಇಂಚ್ ಇಟ್ಕೊಳ್ಳಿ. ಆರ್ಮೋಲ್ ಹತ್ರ 5 ಮುಕ್ಕಾಲು. ನೆಕ್ ವಿಡ್ತ್ ಬಂದು 2 ಇಂಚು. ಮತ್ತು ಇಲ್ಲಿಂದ ಇಲ್ಲಿಗೆ 2 ಮುಕ್ಕಾಲು + 1 3 ಮುಕ್ಕಾಲು ಇಂಚು. ಇಲ್ಲಿ 2 + 1 3 ಇಂಚು. ಇದು ಸ್ಟಿಚಿಂಗ್ ಆದಮೇಲೆ 2 ಈ ಕಡೆ ಸೈಡ್ ಲಾಸ್ಟ್ ಓಪನ್ ಸೈಡು 2 ಇಂಚ್ ಆಗುತ್ತೆ. ಸ್ಟಿಚಿಂಗ್ ಆದಮೇಲೆ 1 ಇಂಚು ಸ್ಟಿಚಿಂಗಿಗೋಸ್ಕರ ಬಿಡ್ತಿದ್ದೀನಿ ಎಕ್ಸ್ಟ್ರಾ. ಮತ್ತು ಈ ರೀತಿ ಶೇಪ್ ಕೊಟ್ಕೊಳ್ಳಿ ಫ್ರೆಂಡ್ಸ್. ಕ್ರಾಸ್ ಪಟ್ಟಿ ಶೇಪನ್ನ ನೀಟಾಗಿ ಕೊಟ್ಕೊಳ್ಳಿ. ಮತ್ತು ಈ ಬ್ಲೌಸಿನ ಅಳತೆ ಅವ್ರಿಗೆ ಬಂದು ಸೊಂಟ ಕೂಡ ತುಂಬ ಸಣ್ಣದಿದೆ, ಆದ್ದರಿಂದ ನಾನು ಇದು ಕೂಡ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಈ ರೀತಿ ಶೇಪ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 2.25 ಮಧ್ಯದಲ್ಲಿ ಗ್ಯಾಪಿಗೆ 1/4 ಇಂಚ್ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಇದೇ ರೀತಿ ವಿಡಿಯೋಸ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಈಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಇದೇ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಕಟಿಂಗ್ ಎಂಬ್ರಾಯ್ಡಿಂಗ್ ಬಂದಿದೆ ಬ್ಲೌಸಿಗೆ, ಅದಕ್ಕೆ ಸ್ವಲ್ಪ ಕಟ್ಟಿಂಗ್ ಆಗಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಎಂಬ್ರಾಯ್ಡಿಂಗ್ ಬ್ಲೌಸು ಸ್ವಲ್ಪ ಕಟಿಂಗು ಮಾಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಬರ್ಬೋದು, ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು 4 ಪೀಸು ಒಟ್ಟಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹೇಗೆ ಫೋಲ್ಡಿಂಗ್ ಮಾಡೋದು ಅನ್ನೋದಕ್ಕೂ ಕೂಡ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ, ನಿಮಗೆ ಗೊತ್ತಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಇದು 2 ಪೀಸ್ ಮಾತ್ರ ತಗೊಂಡು ಮುಂಭಾಗ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಈ ಆರ್ಮೋಲ್ ಹತ್ರ ಶೇಪನ್ನು ನೀಟಾಗಿ ಕಟ್ ಮಾಡೋದ್ರಿಂದ
ಯಾವುದೇ ರಿಂಕಲ್ಸ್ ಆಗಲಿ ಬೇರೆ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ. ಈ ಶೇಪನ್ನು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ನೆಕ್ಕನ್ನು ನೋಡಿ ಶೋಲ್ಡರ್ ಹತ್ರ ಕಟ್ ಮಾಡ್ಕೊಂಡು ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ತುಂಬ ಜನ ಹೇಳೋ ಪ್ರಾಬ್ಲಮ್ಮು ಲೈನಿಂಗ್ ಬ್ಲೌಸ್ ಚೆನ್ನಾಗಿ ಸ್ಟಿಚಿಂಗ್ ಆಗುತ್ತೆ, ಅದೇ ಪ್ಲೇನ್ ಬ್ಲೌಸ್ ಆದರೆ ಆರ್ಮೋಲ್ ಹತ್ರ ಲೂಸ್ ಬರುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಹಾಕ್ತಿರ್ತೀರ. ಅದಕ್ಕೋಸ್ಕರ ಪ್ಲೇನ್ ಬ್ಲೌಸನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮತ್ತು ತುಂಬ ಜನ ಪ್ಲೇನ್ ಬ್ಲೌಸ್ ಕಟ್ಟಿಂಗನ್ನೇ ಜಾಸ್ತಿ ಜನ ಕಮೆಂಟ್ ಮಾಡಿದ್ದೀರಾ, ಕೇಳ್ತಿದ್ದೀರಾ. ಮತ್ತು ಇನ್ನೂ ಹೆಚ್ಚು ನಿಮಗೆ ಯಾವ್ದಾರು ಇದರಲ್ಲಿ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ, ಕ್ರಾಸ್ ಪಟ್ಟಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟ ಆಯ್ತಲ್ಲ, ಇದ್ರ ಫ್ರಂಟ್ ಬ್ಯಾಕಲ್ಲೂ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದೆರಡು ಮಾರ್ಕ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡ್ಕೋಬೇಕು ಯಾವುದು ಆಪೋಸಿಟ್ ಸೈಡ್ ಇದೆ. ನೀವು ಇದು ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಕೂಡ ನೀವು ನೋಡ್ಕೊಳ್ಳಿ ಯಾವುದು ಆಪೋಸಿಟ್ ಸೈಡ್ ಇದೆ ಅಂತ ನೀಟಾಗಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಎರಡು ಒಂದೇ ಸೈಡ್ ಬಂದರೆ ಮತ್ತು ಬ್ಲೌಸು ಎರಡು ಒಂದೇ ಸೈಡ್ ಬಂದರೆ ಸರಿ ಆಗೋದಿಲ್ಲ ಫ್ರೆಂಡ್ಸ್. ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ನೀವೇ ಸ್ಟಿಚಿಂಗ್ ಬಿಚ್ಚೋದು ಆ ರೀತಿ ಕಷ್ಟ ಆಗುತ್ತೆ. ಮತ್ತು ಬ್ಯಾಕ್ ಸೈಡಿಗೆ ಸ್ವಲ್ಪ ಇಲ್ಲಿ ಎರಡು ಕಾಲು ಇಟ್ಕೊಳ್ತೀನಿ, ಮೇಲ್ಭಾಗ 2 ಇಂಚೇ ಇರಲಿ. ಮತ್ತು 10 ಇಂಚು ಲೆಂತು. ಇದು ಬೇರೆ ಯಾವುದೇ ರೀತಿ ಡಿಸೈನ್ ಕೇಳಿಲ್ಲ, ಬರೀ ರೌಂಡ್ ಶೇಪ್ ಆಗಿರೋದ್ರಿಂದ ರೌಂಡ್ ಶೇಪ್ ಪೈಪಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದರಿಂದ ರೌಂಡ್ ಶೇಪ್ ಮಾತ್ರ ಇಟ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಗಿದೆ. ಇದರಲ್ಲಿ ನೆಕ್ ಪೀಸಿಗೆ ನೆಕ್ ಪೀಸ್ ಹತ್ರ ಕಟ್ ಮಾಡಿದ್ವಲ್ಲ, ಅದು ಪೈಪಿಂಗಿಗೆ ಇದೇ ಪೀಸ್ ಸಾಕಾಗುತ್ತೆ. ಇದಕ್ಕೆ ಯಾವುದೇ ಡಿಸೈನ್ ಬೇಕಾಗಿಲ್ಲ ಅಂತ ಹೇಳಿದಾರಲ್ಲ ಫ್ರೆಂಡ್ಸ್, ಆದ್ದರಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ಕ್ರಾಸ್ ಪಟ್ಟಿ 6 ಪೀಸ್ ಬೇಕಾಗಿದೆ. ಈಗ ನಾವು ಕಟ್ಟಿಂಗಲ್ಲೇ 2 ಪೀಸ್ ಬಂದಿದೆ, ಮತ್ತು ಇದು 2 ಎಕ್ಸ್ಟ್ರಾ ಪೀಸ್ ತೊಗೊಳ್ತೀನಿ. ಇನ್ನು 2 ಪೀಸು ಬೇರೆ ಬ್ಲ್ಯಾಕ್ ಕಲರ್ ಇದ್ದರೂ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ಪೀಸ್ ಕೂಡ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು. ಈಗ ಸ್ಲೀವ್ಸ್ ಕಟ್ಟಿಂಗು. ತೋಳಿನ ಉದ್ದ ಬಂದು 9 ಇಂಚಿದೆ. 9 + 2 ಇಂಚ್ ಆ್ಯಡ್ ಮಾಡಿ 11 ಇಂಚ್ ಇಟ್ಕೊಳ್ಳೋಣ. ಹನ್ನೊಂದಕ್ಕೆ ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ತೀನಿ. ಮತ್ತು ಇಲ್ಲಿಂದ ಶೇಪ್ ಕೊಡೋಕ್ಕೆ 3 ಇಂಚ್ ಇಟ್ಕೊಳ್ತೀನಿ ಫ್ರೆಂಡ್ಸ್. 6 ಇಂಚಿಗಿಂತ ಮೇಲಿದ್ರೆ ಇಷ್ಟನ್ನೇ ಇಡಬೇಕು, 3 ಅದೇ ಸ್ಲೀವ್ಸು 5 ಇಂಚು 4 ಇಂಚಿದ್ರೆ 2.5 2 ಇಟ್ಟರೆ ಸಾಕಾಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚು. ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಫ್ರೆಂಡ್ಸ್. ನಾವು ತೋಳು ಕಟಿಂಗ್ ಮಾಡಬೇಕಾದ್ರೆ ಅಷ್ಟೇ ನೋಡಿ ಮಾಡ್ಕೋಬೇಕು. ಫ್ರಂಟ್ ಸೈಡು ಬ್ಯಾಕ್ ಸೈಡು ಎರಡು ತೋಳಿಗೂ ಬರೋ ರೀತಿ ನೋಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡು, ಮತ್ತು ನಮ್ಮದು ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಹತ್ರ 8 ಇಂಚ್ ಬರ್ತಿದೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಸ್ಲೀವಿಂದು ಸುತ್ತ ಅಳತೆ ಕೆಳಗಡೆ ಎಷ್ಟಿದೆ 5.5 ಇದೆ. 5.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಈ ರೀತಿ ಗೆರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಸ್ಲೀವ್ಸಿನ ಮಾರ್ಕಿಂಗು. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಇದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಈಗ ಫ್ರಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಎರಡು ತೋಳಿಗೂ ಬರ್ತಿದೆಯಾ ಅಂತ ಫ್ರಂಟ್ ಸೈಡನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಎರಡು ಸರಿ ಇದೆಯಾ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟೇ ಪ್ಲೇನ್ ಬ್ಲೌಸ್ ಕಟ್ಟಿಂಗು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಥ್ಯಾಂಕ್ಸ್. ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.